ತಿರುವಿನಲ್ಲಿ ಅತಿ ವೇಗವಾಗಿ ಬಂದು ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿ. ಘಟನೆಯಾಗ್ತಾ ಇದ್ದಂತೆ ಕಾರು ಬಿಟ್ಟು ಸ್ಥಳದಿಂದ ಚಾಲಕ ಪರಾರಿ. ದೊಡ್ಡಬಳ್ಳಾಪುರ ತಾಲೂಕು ಚನ್ನಾದೇವಿ ಅಗ್ರಹಾರ ಪೆಟ್ರೋಲ್ ಬಂಕ್ ಮುಂದೆ ನಡೆದಂಥ ಅಪಘಾತ. ರಸ್ತೆ ಮೇಲೆ ನಡೆದುಕೊಂಡು ಹೋಗ್ತಿದ್ದ ಯುವತಿಗೆ ಲಾರಿ ಡಿಕ್ಕಿ. ಅದೃಷ್ಟವಶಾತ್ ಯುವತಿ ಪ್ರಾಣಾಪಾಯದಿಂದ ಪಾರು. ತಿಪಟೂರಿನ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಸ್ವಾಮೀಜಿ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಅಜಿತ್ ಪೋಕಳೆ ಮೇಲೆ ಶಿಷ್ಯರಿಂದ ಹಲ್ಲೆ. ಕಾರವಾರದ ಶ್ರೀ ಸಂಸ್ಥಾನ ಕೃಷ್ಣಾಶ್ರಮ ಮಠದಲ್ಲಿ ಘಟನೆ ಬಗ್ಗೆ ದೂರು ಕೊಡಲು ಮುಂದಾದ ಅಜಿತ್ ಪೋಕಳೆ. ಹಾಸನದಲ್ಲಿ 33 ವರ್ಷ ಹಳೆಯ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿತ. ಮಕ್ಕಳು ಶಾಲೆಗೆ ಬರುವ ಮುನ್ನವೇ ನಡೆದಿದ್ರಿಂದ ತಪ್ಪಿದ ದೊಡ್ಡ ಅನಾಹುತ. ಶಿಥಿಲಗೊಂಡಿದ್ರೂ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿ. ಎಪಿಎಂಸಿ ಡೆಪ್ಯೂಟಿ ಡೈರೆಕ್ಟರ್ ಪುಷ್ಪಾ ಮನೆಯಲ್ಲಿ ಚಿನ್ನ, ಬೆಳ್ಳಿ, ನಗದು ಪತ್ತೆ. ಚಿನ್ನ, ಬೆಳ್ಳಿ ತೂಕ ಮಾಡಲು ಅಕ್ಕಸಾಲಿಗರನ್ನ ಕರೆಸಿದ ಲೋಕಾಧಿಕಾರಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.